ಪ್ರಬಲ ಖಾತೆಗಾಗಿ ಇದೀಗ ಖ್ಯಾತಿ ಶುರುವಾಗಿದೆ. ಬೆಂಗಳೂರು ನಗರ ಸಿಗದಿದ್ರೆ ರಾಜೀನಾಮೆಗೆ ತಾನು ಸಿದ್ಧ ಅನ್ನೋದಾಗಿ ರಾಮಲಿಂಗಾರೆಡ್ಡಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಆಪ್ತರ ಬಳಿ ಈ ರೀತಿಯಾಗಿ ನುಡಿದಿದ್ದಾರೆ ರಾಮಲಿಂಗಾರೆಡ್ಡಿ. ಈ ಬಾರಿಯೂ ಒಂದು ವೇಳೆ ನನ್ನನ್ನ ಕಡೆಗಣಿಸಿದ್ರೆ ನಾನು ಸುಮ್ಮನಿರೋದಿಲ್ಲ. ಹಿರಿತನಕ್ಕೆ ತಕ್ಕ ಖಾತೆ ಬೇಕೇ ಬೇಕು ಅಂತ ಹೇಳಿ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಜಲಸಂಪನ್ಮೂಲ ಖಾತೆ ಬೇಡ ಅಂತ ಹೇಳಿ ಇದೀಗ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಬೇಕೇ ಬೇಕು ಅನ್ನುವಂತ ಪಟ್ಟು ಹಿಡಿದಿದ್ದಾರೆ. ಇಲ್ಲದಿದ್ರೆ ಶಾಸಕನಾಗಿರುವೆ ಅಂತ ರಾಮಲಿಂಗಾರೆಡ್ಡಿ ಹೇಳಿರುವಂತ ಸ್ಟೇಟ್ಮೆಂಟ್ ಇದು. ಕೇಳಿದ ಖಾತೆಯನ್ನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಸಚಿವ ಸ್ಥಾನಕ್ಕೆ ಏನಾದ್ರೂ ರಿಸೈನ್ ಮಾಡ್ತಾರಾ ರಾಮಲಿಂಗಾರೆಡ್ಡಿ ಅನ್ನುವಂತ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಬೆಂಗಳೂರಿನಲ್ಲಿ 5 ದಶಕದಿಂದಲೂ ಕೂಡ ರಾಜಕೀಯದಲ್ಲಿರುವ ರಾಮಲಿಂಗಾರೆಡ್ಡಿ ಅವರು ಕಾಂಗ್ರೆಸ್ನ ಹಿರಿಯ ನಾಯಕ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೆಲ್ಲ ಎಲ್ಲಾ ಸಂಪುಟಗಳಲ್ಲಿಯೂ ಕೂಡ ಸಚಿವರಾಗಿ ಕೆಲಸ ಮಾಡಿದಂತ ಅನುಭವವನ್ನ ಇವರು ಹೊಂದಿದ್ದಾರೆ. 1983ರಲ್ಲಿ ಬೆಂಗಳೂರು ನಗರ ಪಾಲಿಕೆ ಸದಸ್ಯರಾಗಿ ರಾಜಕೀಯ ಜೀವನವನ್ನ ಆರಂಭ ಮಾಡ್ತಾರೆ. ಹಾಗೆ 1989ರಲ್ಲಿ ಜಯನಗರ ಕ್ಷೇತ್ರದಿಂದ ವಿಧಾನಸಭೆ ಪ್ರವೇಶವನ್ನ ಮಾಡ್ತಾರೆ. ಜಯನಗರದಿಂದ 4 ಬಾರಿ ಆಯ್ಕೆಯಾದಂತ ಅವರು 2008ರಲ್ಲಿ ರಚನೆಯಾದ ಬಿಟಿಎಂ ಲೇಔಟ್ ಕ್ಷೇತ್ರದಿಂದ ನಿರಂತರವಾಗಿ ಆಯ್ಕೆಯಾಗ್ತಾರೆ. ಪ್ರಮುಖ ಖಾತೆಗಳನ್ನ ಬಹಳ ಸಮರ್ಥವಾಗಿ ನಿಭಾಯಿಸಿದಂತ ಹಿರಿಮೆ ಇವರಿಗೆ ಇದೆ. ಒಟ್ಟಾರೆಯಾಗಿ ಇದೀಗ ಇಷ್ಟೆಲ್ಲ ಇದ್ರೂ ಕೂಡ, ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ರೂ ಕೂಡ, ಹಿರಿಯ ಅನ್ನುವಂತಹ ಪಟ್ಟ ಇದ್ರೂ ಕೂಡ ಹಿರಿತನಕ್ಕೆ ತಕ್ಕ ಖಾತೆ ಇಲ್ಲ ಅಂತ ಹೇಳಿದ್ರೆ ತಾನು ರಿಸೈನ್ ಮಾಡ್ತೇನೆ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಏನಾದ್ರೂ ರಾಮಲಿಂಗಾರೆಡ್ಡಿ ಅವರು ಮುಂದಾಗ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಒಟ್ಟಾರೆಯಾಗಿ ಇವರ ಆಪ್ತರೇನಿದ್ದಾರೆ, ಆಪ್ತರ ಬಳಿ ಹೋಗಿ ಈಗಾಗಲೇ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಡಿಕೆ ಸರ್ಕಾರದಲ್ಲಿ ಈಗ ಹೈಕಮಾಂಡ್ ವರಿಷ್ಠರು ಅಥವಾ ಡಿಕೆ ಶಿವಕುಮಾರ್ ಅವರು ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದು ಒಂದು ರೀತಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾರ ಮನವೊಲಿಸೋದಕ್ಕೂ ಕೂಡ ಆಗೋದಿಲ್ಲ. ಹಾಗಾಗಿ ತೆಗೆದುಕೊಳ್ಳುವಂತಹ ಡಿಸಿಷನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಒಟ್ಟಾರೆ ಬೆಂಗಳೂರು ನಗರ ಸಿಗದಿದ್ರೆ ತಾನು ರಾಜೀನಾಮೆಗೆ ಸಿದ್ಧ ಅನ್ನೋದನ್ನ ಕೂಡ ರಾಮಲಿಂಗಾರೆಡ್ಡಿ ಅವರು ಉಲ್ಲೇಖಿಸಿದ್ದಾರೆ. ಇನ್ನು ಒಟ್ಟಾರೆಯಾಗಿ ಜನರ ಕರೆಗೆ ಸದಾ ಲಭಿಸುವಂತಹ ನಾಯಕ ರಾಮಲಿಂಗಾರೆಡ್ಡಿ ಅವರಿಗೆ ಮತ್ತೆ ಮಣೆ ಹಾಕಲಾಯ್ತಾ ಅನ್ನುವಂತಹ ಚರ್ಚೆಗಳು ಕೂಡ ಮೂಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಪ್ರಮಾಣ ವಚನ ಸ್ವೀಕಾರ ಆದ ನಂತರದಲ್ಲಿ ಮತ್ತೆ ಇದೀಗ ಪ್ರಬಲ ಖಾತೆಗಾಗಿ ಸಚಿವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ ನಂತರದಲ್ಲಿ ಈಗ ಎದ್ದಿರುವಂತಹ ಸುದ್ದಿ ಅಂತ ಹೇಳಿದ್ರೆ ಈ ಖಾತೆ ಹಂಚಿಕೆ, ಯಾರಿಗೆ ಯಾವ ಖಾತೆಯನ್ನ ಹಂಚಿಕೆ ಮಾಡ್ತಾರೆ ಅನ್ನುವಂಥ ಚರ್ಚೆಗಳು ಬಹಳಷ್ಟು ಸಾಗ್ತಾ ಇದೆ. ಇದರ ನಡುವೆ ಕೆಲವೊಂದಿಷ್ಟು ಜನರು ತಮ್ಮ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಡಿಕೆ ಸರ್ಕಾರದಲ್ಲಿ ಪ್ರಬಲ ಖ್ಯಾತಿಗಾಗಿ ಈಗ ಒಂದು ಕಡೆ ಆಂತರಿಕವಾಗಿಯೂ ಕೂಡ ಲಾಭಿಗಳು ನಡೀತಾ ಇದೆ, ಕಸರತ್ತು ಕೂಡ ಮುಂದುವರಿತಾ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿ. ಹೆಬ್ಬಾರ್, ಈಗ ಡಿಕೆ ಸರ್ಕಾರದಲ್ಲಿ ಒಂದು ರೀತಿ ಪ್ರಮುಖ ಹಾಗೆ ಪ್ರಬಲ ಖಾತೆಗಾಗಿ ಬಹಳಷ್ಟು ಕಸರತ್ತು ಮುಂದುವರಿತಾ ಇದೆ. ಅದರಲ್ಲೂ ಕೂಡ ಏನಾದರೂ ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ನಗರ ಸಿಗ್ಲಿಲ್ಲ ಅಂತ ಹೇಳಿ ರಾಜೀನಾಮೆಗೆ ಸಿದ್ಧ ಅಂತ ಹೇಳ್ತಿದ್ದಾರೆ. ಸಚಿವ ಸ್ಥಾನಕ್ಕೆ ಏನಾದರೂ ರಿಸೈನ್ ಮಾಡುವಂತ ಚಾನ್ಸಸ್ ಇದೆಯಾ, ಹೇಗೆ? ಇವಾಗ ಖಂಡಿತವಾಗಿ ಇವತ್ತಿನ ಬೆಳವಣಿಗೆಯನ್ನ ನೋಡಿದ್ರೆ ಕಾಂಗ್ರೆಸ್ನಲ್ಲಿ ಹೊಸ ಸರ್ಕಾರದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದ ಅಸಮಾಧಾನ ಸ್ಫೋಟ ಆಗುವಂತ ಲಕ್ಷಣಗಳು ಕಾಣಿಸ್ತಾ ಇದಾವೆ. ಕೇವಲ ರಾಮಲಿಂಗಾರೆಡ್ಡಿ ಅಂತ ಮಾತ್ರ ಅಲ್ಲ, ಇನ್ನುಳಿದವರು ಸಹಿತ ಇದೇ ರೀತಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದಾರೆ ಅಂತ ಮಾಹಿತಿ ಲಭ್ಯ ಆಗಿದೆ. ರಾಮಲಿಂಗಾರೆಡ್ಡಿ ಅವರು ಸ್ಪಷ್ಟವಾಗಿ ಹೇಳಿದಾರಂತೆ, ನನ್ನ ಹಿರಿತನಕ್ಕೆ ಅನುಭವಕ್ಕೆ ಅನುಗುಣವಾಗಿ ಉತ್ತಮ ಖಾತೆಯನ್ನ ಕೊಡಬೇಕು ಅಂತ ಹೇಳಿ. ಯಾವುದೋ ಖಾತೆಯನ್ನ ಕೊಟ್ಟು ನಾನು ನಿಭಾಯಿಸಲಿಕ್ಕೆ ಸಿದ್ಧ ಇಲ್ಲ. ಬೆಂಗಳೂರು ನಗರಾಭಿವೃದ್ಧಿ ನನಗೆ ಕೊಡಬೇಕು. ಮೊದಲಿಂದನೂ ಕೂಡ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ, ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದ್ದೀನಿ. ಆ ಕಾರಣಕ್ಕಾಗಿ ಇದನ್ನು ಕೊಡಬೇಕು. ಮೊದಲೇ ಕಳೆದ ಸರಿ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಮುಂದೆ ರಿಷಫಲ್ ಆದಾಗ ಖಾತೆ ಬದಲಾವಣೆ ಮಾಡ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ರು. ಆದ್ರೆ ಆ ಭರವಸೆಯಿಂದ ಈಗ ನಡ್ಕೋಬೇಕು ಅನ್ನೋಂತ ಒಂದು ಆಗ್ರಹವನ್ನ ರಾಮಲಿಂಗಾರೆಡ್ಡಿ ಅವರು ಮಾಡ್ತಿದ್ದಾರೆ ಅನ್ನೋಂತ ಮಾಹಿತಿ ಲಭ್ಯ ಆಗಿದೆ. ಇದರ ಜೊತೆಯಲ್ಲಿ ಬೇರೆ ಯಾವುದೇ ಖಾತೆಯನ್ನ, ಸಣ್ಣ ಪುಟ್ಟ ಖಾತೆಯನ್ನ ಕೊಡ್ತಾರೆ ಅಂತ ಆದ್ರೆ ಬೇಡ ಅನ್ನೋದನ್ನ ನೇರವಾಗಿ ಹೇಳಿದ್ದೀನಿ. ಆದ್ರೂ ಬಲವಂತ ಕೊಡ್ಲಿಕ್ಕೆ ಮುಂದಾದ್ರೆ ರಾಜೀನಾಮೆಯನ್ನು ಕೊಟ್ಟು ಶಾಸಕನಾಗಿ ನಾನು ಇರ್ತೀನಿ ಅನ್ನುವಂತ ಮಾತನ್ನ ರಾಮಲಿಂಗಾರೆಡ್ಡಿ ಅವರು ನೇರವಾಗಿ ಹೇಳಿದ್ದಾರೆ ಅಂತ ಮಾಹಿತಿ ಲಭ್ಯ ಆಗಿದೆ. ಈ ಬಗ್ಗೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ರಾಮಲಿಂಗಾರೆಡ್ಡಿ ಅವರು ಪ್ರತಿಕ್ರಿಯೆಯನ್ನ ಕೊಡುವಂತ ಸಾಧ್ಯತೆ ಇದೆ. ಮೀಟಿಂಗ್ ನಲ್ಲಿ ಒಳಗಡೆ ಕೂತಿದ್ದಾರೆ, ಹೊರಗಡೆ ಬರ್ಬೋದು, ಇನ್ನೇನು ಮೀಟಿಂಗ್ ಮುಗಿತಾ ಇದೆ. ಆ ನಂತರದಲ್ಲಿ ಅವ್ರಿಗೆ ಪ್ರತಿಕ್ರಿಯೆ ಏನಿರುತ್ತೆ ಅಂತ ತಿಳ್ಕೋಬೇಕು. ಒಂದು ಹಂತದಲ್ಲಿ ರಾಜೀನಾಮೆಯನ್ನ ಸಿದ್ಧಪಡಿಸಿ ಇಟ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿದೆ. ಆದ್ರೆ ರಾಮಲಿಂಗಾರೆಡ್ಡಿ ಅವರ ಜೊತೆಯಲ್ಲಿ ಖುದ್ದಾಗಿ ದೂರವಾಣಿಯಲ್ಲಿ ಮಾತಾಡಿದಂತ ಸಂದರ್ಭದಲ್ಲಿ ರಾಜೀನಾಮೆ ಕೊಡೋದ್ರ ವಿಚಾರವಾಗಿ ಸಿದ್ಧಪಡಿಸಿರುವ ವಿಚಾರವಾಗಿ ಹೇಳಿದ್ರು ಸಹಿತ ತಮ್ಮ ಅಸಮಾಧಾನವನ್ನ ನೇರವಾಗಿ ವ್ಯಕ್ತಪಡಿಸಿದ್ದಾರೆ. ತನ್ನ ಹಿರಿತನಕ್ಕೆ ತಕ್ಕದಂತ ಖಾತೆಯನ್ನ ಕೊಟ್ಟಿಲ್ಲ ಅಂತಾದ್ರೆ, ಪಕ್ಷದಲ್ಲಿ ಇಷ್ಟು ವರ್ಷ ದುಡಿದಂತವನಿಗೆ ಸೂಕ್ತವಾದ ಖಾತೆಯನ್ನ ಕೊಟ್ಟಿಲ್ಲ ಅಂತಾದ್ರೆ ನಾನು ಶಾಸಕನಾಗಿರೋದೇ ಸೂಕ್ತ ಅಂತ ಒಂದು ವಿಚಾರವನ್ನ ಅವ್ರು ಹೇಳ್ತಾ ಇದ್ರು. ಆ ಕಾರಣಕ್ಕಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಇದು ಸ್ಫೋಟ ಆಗುವಂತ ಲಕ್ಷಣ ಕಾಣಿಸ್ತಾ ಇದೆ. ತೀವ್ರ ಅಸಮಾಧಾನವನ್ನ
ಅವ್ರು ವ್ಯಕ್ತಪಡಿಸಿರೋ ಜೊತೆಯಲ್ಲಿ ರಾಮಲಿಂಗಾರೆಡ್ಡಿ ಅವರ ಹಾಗೇನೆ ಪರಮೇಶ್ವರ್ ಮತ್ತು ಕೃಷ್ಣ ಬೈರೇಗೌಡರು ಸಹಿತ ಕೆಲವೊಂದು ಖಾತೆಗಾಗಿ ಪಟ್ಟಿಟ್ಕೊಂಡು ಕೂತ್ಕೊಂಡಿದ್ದಾರೆ ಅಂತ ಮಾಹಿತಿ ಲಭ್ಯ ಆಗಿದೆ. ಅವರು ರಾಜೀನಾಮೆ ಹಂತಕ್ಕೆ ಹೋಗದೇ ಇದ್ರು ಸಹಿತ ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬೇರೆ ಯಾವ್ದಾವ್ದೋ ಖಾತೆ, ಯಾಕಂದ್ರೆ ಮೌಖಿಕವಾಗಿ ಒಂದಷ್ಟು ಖಾತೆ ಯಾರ್ಯಾರಿಗೆ ಯಾವ್ಯಾವ್ದು ಅಂತ ಹೇಳಿ ಚರ್ಚೆ ಆಗಿದೆ ಅನ್ನೋ ಮಾಹಿತಿ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಅವರು ನಮಗೆ ಆ ಖಾತೆ ಬೇಡ, ಬೇರೆ ಖಾತೆಯನ್ನೇ ಕೊಡ್ಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡ್ತಿದ್ದಾರೆ ಅಂತ. ಕೃಷ್ಣ ಬೈರೇಗೌಡರಿಗೆ ಕಂದಾಯ ಇಲಾಖೆನೇ ಕೊಡ್ಬೇಕು, ಕಂದಾಯ ಖಾತೆಯನ್ನು ಕೊಟ್ಟರೆ ತನಗೆ ಈಗಾಗಲೇ ಮಾಡಿರುವಂತ ಕೆಲಸ ಇದೆ, ಒಂದಷ್ಟು ಬಾಕಿ ಇದೆ, ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು ಅನ್ನೋ ವಿಚಾರವನ್ನು ಹೇಳ್ತಾ ಇದ್ದಾರೆ. ಆದ್ರೆ ಕಂದಾಯ ಇಲಾಖೆ ತನಗೆ ಸಿಕ್ಕಿದ್ರೆ ನಾನು ಅದರಲ್ಲಿ ಕೆಲಸ ಮಾಡ್ತೀನಿ ಅಂತ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ. ಹೀಗೆ ಒಂದಷ್ಟು ಖಾತೆಗಳ ಮೇಲೆ ಇವರು ಕಣ್ಣಿಟ್ಕೊಂಡು ಕೂತು ಈಗ ಅದರಲ್ಲಿ ಹಗ್ಗಜಗ್ಗಾಟ ಶುರುವಾಗಿದೆ. ಇದೇ ವಿಚಾರ ತೀವ್ರ ಅಸಮಾಧಾನಕ್ಕೂ ಕೂಡ ಕಾರಣ ಆಗುವಂತ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ರಾಮಲಿಂಗಾರೆಡ್ಡಿ ಅವರಂತೂ ಈಗ ಒಂದು ಹೆಜ್ಜೆ ಮುಂದೋಗಿ ನನಗೆ ಕೇಳಿದ ಖಾತೆಯನ್ನು ನನಗೆ ಗೌರವಕ್ಕೆ ದಕ್ಕದಂತ ಖಾತೆಯನ್ನ ಕೊಟ್ಟಿಲ್ಲ ಅಂತಾದ್ರೆ ರಾಜೀನಾಮೆ ಕೊಟ್ಟು ಹೋಗ್ತೀನಿ, ಶಾಸಕನಾಗಿ ಇರ್ತೀನಿ ಅನ್ನುವಂತ ಹಂತಕ್ಕೂ ಕೂಡ ತಲುಪಿದೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ ದಿವ್ಯಾದ. ಓಕೆ, ಥ್ಯಾಂಕ್ ಯು ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ.